ಅಮ್ಮ ಏನು ಮಾಡ್ತಿದ್ದೀರಾ? ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ವಾವ್, ನಿಮ್ಗೆ ಇಷ್ಟ ಅಲ್ವಾ? ನನ್ನ ಫೇವ್ರೆಟ್. ಹೌದಾ? ಫೇವ್ರೇಟ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಪಾಪ ನಮ್ಮಮ್ಮ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾನು ವಿಡಿಯೋ ಇವಾಗ ಇದಕ್ಕೆ ಹೀಗೆ ತಿನ್ನಬಾರ್ದು, ಸಾಸ್ ಕೂಡ ಹಾಕೊಂಡು ತಿನ್ಬೇಕು. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತರಕಾರಿ ಫ್ರೈಡ್ ರೈಸ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಗೈಸ್. ಇವತ್ತು ಲಾಂಗ್ ವಿಡಿಯೋ ಇರುತ್ತೆ, ಬರೀ ಕುಕ್ಕಿಂಗ್ ಅಷ್ಟೇ ಇರಲ್ಲ, ಫುಲ್ ಎಲ್ಲ ಇರುತ್ತೆ. ನೋಡಿಲಿ ಹೇಳ್ತಾ ಸದಮ್ಮ ತಿನ್ಬೇಕಾ? ಇವಾಗ ಮಾಡ್ಕೊಡ್ತೀನಿ ಬಾ ಅಂತ ನೋಡಿ. ಯಶೋದಮ್ಮ ಏನಂತ ಹೇಳ್ತಿದ್ದಾರೆ ಅಂತಂದರೆ, ಅಕ್ಕ ನಾನು ನಿಮಗೆ ಮಾರಿ ಹಬ್ಬದಲ್ಲಿ ಉರಕ್ಕಿ ತಂಬಿಟ್ಟು ಕೊಟ್ಟಿದ್ನಲ್ಲ, ಚೆನ್ನಾಗಿತ್ತಾ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ ಹೌದು ಯಶೋದಮ್ಮ ಚೆನ್ನಾಗಿತ್ತು ಅಂತ ಹೇಳಿದೆ. ಅದಕ್ಕೆ ಹೇಗೆ ಮಾಡೋದು ಅಂತ ಕೇಳಿದೆ ಅವರನ್ನು. ಅವರು ಎಲ್ಲನೂ ಹೇಳ್ತಿದ್ದಾರೆ, ಆದರೆ ಅವ್ರ ವಾಯ್ಸ್ ನಿಮಗೆ ಕೇಳಿಸ್ತಿಲ್ಲ. ಹತ್ರದಿಂದ ಮಾತಾಡಿದ್ರೆ ಆಗ್ತಾ ಇತ್ತು, ಅವರು ದೂರದಿಂದ ಮಾತಾಡ್ತಿದ್ದಾರೆ, ಅದರಿಂದ ನಿಮ್ಗೆ ಕೇಳಿಸ್ತಿಲ್ಲ. ಏಲಕ್ಕಿ ಕಾಯಿ ಜೊತೆಲ್ಲ ಬೀಸಿಸ್ತೀಯಾ? ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟಲ್ಲಿ ಬೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡ್ಬಿಡೋದಾ? ಪಾಕನಾ? ಹಾಕ್ಬಿಟ್ಟು ಮಾಡ್ಕೊಳ್ಳೋದು. ನೆಕ್ಸ್ಟ್ ನಿನ್ಗೆ ಹೇಳ್ತೀನಿ, ಸುಮ್ಮನಿರು. ಉಂಡೆ ಮಾಡಿಕೊಡು ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ ಉರಕ್ಕಿ ತಂಬಿಟ್ಟೆಲ್ಲ ತಿನ್ಲಿಕ್ಕೆಲ್ಲ ಅಲ್ವಾ? ಯಶೋದಮ್ಮನೇ ತಿಂಡಿ ಮಾಡಿರೋದು. ನನ್ನ ಮಗಳು ಕೂಡ ಹೇಳ್ತಿದ್ದಾಳೆ, ಯಶೋದಮ್ಮ ಏನು ಮಾತಾಡ್ತೀಯ, ನಿನ್ನ ವಾಯ್ಸೇ ಕೇಳಿಸಲ್ಲ, ತಂಬಿಟ್ಟು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಿದ್ದಾಳೆ. ಈಗ ಹೇಳ್ಕೊಡು ಯಶೋದಮ್ಮನ್ಗೆ. ಯಶೋದಮ್ಮಂಗೆ ಮಾಡಕ್ ಬರಲ್ವಂತೆ. ಸ್ವಲ್ಪನೂ ಬರಲ್ವಂತೆ ನೋಡು. ಚಕ್ಲಿ ಮಾಡಿದ್ಯಾರ? ಚಕ್ಕುಲಿನ ಊರಾಕಿ ತಂಬಿಟ್ಟು ಯಶೋದಮ್ಮ. ಅವತ್ತು ಮಾರಿ ಹಬ್ಬದಲ್ಲಿ ಮಾಡಿದ್ಯಲ್ಲ ಉರಕ್ಕಿ ತಂಬಿಟ್ನ, ಅದನ್ನ ಸೂಪರ್ ಉರಕ್ಕಿ ತಂಬಿಟ್ಟು ಅಂತ. ಚೆನ್ನಾಗಿ ಮಾಡಿದ್ದೆ ಅವತ್ತು ನೀನು. ಅದೇ ವಡೆ ಒಬ್ಬಟ್ಟು ಎಲ್ಲ. ಯಶೋದಮ್ಮ ನೋಡಿಲಿ ಎಷ್ಟು ಗಲೀಜ್ ಮಾಡೋಳೆ ಸಂಗೀತ ಅಂತ. ಫುಲ್ ಗಲೀಜ್ ಮಾಡಿಟ್ಟವಳೆ. ಬೀಟ್ರೂಟ್ ಜ್ಯೂಸ್ ಮಾಡ್ತೀನಿ ಅಂತ ಈ ಥರ ಕಟ್ ಮಾಡಿಟ್ಟವಳೆ ಯಶೋದಮ್ಮ. ನೋಡಿಲಿ ಹಿಂಗ. ಒಂದು ಕಡಲೆಕಾಯ್ದು ಎಲ್ಲ ವಿಚಿತ್ರವಾಗಿ ತೆಗೆದ್ಬಿಟ್ಟು ಫ್ರಿಡ್ಜಿಂದ ಎಲ್ಲ ಚೆಲ್ಲಿಟ್ಟವಳೆ. ನೋಡಿ ಇವಳೆ ಎಷ್ಟು ಗಲೀಜ್ ಮಾಡ್ತಾಳೆ ಅಂತ. ಅದಕ್ಕೆ ಆಮೇಲೆ ಸ್ವಲ್ಪ ಕ್ಯಾರೆಟು ಹಂಗೆ ಕೊಳ್ತ್ಕೊಬಿಟ್ಟೈತೆ ಯಶೋದಮ್ಮ. ಇದನ್ನ ಹಾಕ್ಬೇಕು ತಾನೆ ಇವಾಗ. ಬಾತ್ ಮಾಡೋವಳಲ್ಲ ಅವಳು. ಟೊಮೊಟೊ ಬಾತು. ಬರೀ ಟೊಮೊಟೊನೇ ಹಾಕೊಳ್ಳೆ ಯಶೋದಮ್ಮ. ಇಲ್ಲೂ ಅರ್ಧ ಕೊಳ್ತ್ಕೊಂಡವೆ ನೋಡಿಲಿ ಟೊಮೊಟೊ ಹಣ್ಣು, ಅರ್ಧ ಮೆಣಸಿ ಹಣ್ಣು, ಅರ್ಧ ಟೊಮೊಟೊ ಹಣ್ಣು, ಅರ್ಧ ನಿಲ್ಲುವಂಗೆ ಸ್ವಲ್ಪ ನೋಡಿದ್ರೆ. ಬೀಟ್ರೇಟ್ನ ಕಟ್ ಮಾಡಿ ಇಟ್ಕೊಂಡು ಜ್ಯೂಸ್ ಮಾಡಿಕೊಂಡು ಒಬ್ಬಳೇ ಕುಡಿತಾ ಇದ್ದಾಳೆ. ನೋಡಿ ಗೈಸ್ ಹೇಗೆ ಅಂತ.
ನಮಗೆ ಕೊಡದೆ ನೀನೊಬ್ಳೆ ಕುಡಿತಾ ಇದೆಯಾ ಬೀಟ್ರೇಟ್ ಜ್ಯೂಸ್ ಮಾಡಿಕೊಂಡು? ಕೊಡು ನನಗೂ. ಸೂಪರಾ? ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣವಾ? ಬನ್ನಿ. ನಾನು ಮೊದಲೇ ಹೇಳಿರೋ ರೀತಿ ನಿಮಗೆ ಲಾಂಗ್ ವಿಡಿಯೋ ಇರುತ್ತೆ ಇವತ್ತು ಕುಕ್ಕಿಂಗ್ಗೆ ಅಂತ ಹೇಳಿದ್ದೀನಿ. ಈಗ ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮಾಡಲಿಕ್ಕೆ ಇವತ್ತು ನಾನು ಕ್ಯಾರೆಟನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಈ ಥರ ಹಚ್ಕೊಂಡಿದ್ದೀನಿ. 2 ಮೆಣಸಿಕಾಯಿನ ಈ ಥರ ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ. ಇದು ಎಲೆಕೋಸು ಮತ್ತು ಬೀನ್ಸ್ನ ಸಣ್ಣದಾಗಿ ಹಚ್ಕೊಂಡು ಬೇಯಿಸಿಟ್ಕೊಂಡಿರೋದು. ಈರುಳ್ಳಿ ಕೂಡ ಇನ್ನೊಂದು ತೊಗೊಂಡು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಾಸ್ ತಗೊಂಡಿದ್ದೀನಿ ಟೊಮೊಟೊದು, ಸ್ವಲ್ಪ ವಿನೆಗರ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ 1 ಕಪ್ಪಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, 1 ಟೊಮೊಟೊ. ನೋಡಿ, ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ನಲ್ಲ, ಇವಾಗ ರೆಡ್ ಕ್ಯಾಪ್ಸಿಕಮ್ ಕೂಡ ತಗೊಂಡಿದ್ದೀನಿ. ನೋಡಿ, ಸೋಯಾ ಸಾಸ್ ಕೂಡ ತಗೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸು ಕೂಡ ತಗೊಂಡಿದ್ದೀನಿ. ಇಷ್ಟನ್ನೆಲ್ಲ ಇವಾಗ ನಾನು ತಗೊಂಡಿದ್ದೀನಲ್ವಾ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ತಗೊಂಡಿದ್ದೀನಿ. ಇದನ್ನೆಲ್ಲ ಇಟ್ಕೊಂಡು ನಾನು ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಆಯಿಲ್ ಬೇಕೇ ಬೇಕು, ಆಯಿಲ್ ತಗೊಂಡಿದ್ದೀನಿ. ಇದನ್ನೆಲ್ಲ ಇಟ್ಕೊಂಡು ಹೇಗೆ ಮಾಡೋದು ಅಂತ ಗೈಸ್ ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ರೈಡ್ ರೈಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಇವಾಗ ರೆಡಿ ಮಾಡ್ತೀನಿ. ಇವಾಗ ಒಂದು ಕಡಾಯಿ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ಸಾಕು ಆಯಿಲು. ಈಗ ಆಯಿಲ್ ಬಿಸಿಯಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಹೇಳಿದ್ನಲ್ಲ ನಿಮ್ಮ ಅವಾಗಲೇ ಹಚ್ಕೊಂಡಿಟ್ಟಿದ್ದೀನಿ ಅಂತ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಲೈಸ್ ಆಗಿ ಮೆಣಸಿಕಾಯಿ ಹಚ್ಕೊಂಡಿದ್ನಲ್ಲ, ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಈಗ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ರೆಡ್ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಗ್ರೀನ್ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೇಯಿಸಿ ಇಟ್ಕೊಂಡಿದ್ವಲ್ಲ ಕೋಸು ಮತ್ತು ಬೀನ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಮಾಡೋದು ಮನೇಲಿ ಇದು. ನಾನು ಯಾರ್ದು ನೋಡ್ಕೊಂಡು ಮಾಡಲ್ಲ. ಮೊದಲಿಂದನೂ ಕೂಡ ನಾನು ಈ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಬೇಗನೂ ಕೂಡ ಆಗುತ್ತೆ. ನಾವು ಮಾಡ್ಕೋಬೋದು. ತರಕಾರಿ ಇದ್ಬಿಟ್ರೆ ಸಾಕು ನಮಗೆ. ನಾವು ಸೇರಿಸ್ಕೊಂಡು ಈ ಥರ ಮಾಡ್ಕೋಬೋದು. ನೀವು ಕೂಡ ಈ ಥರನೇ ಮಾಡ್ಕೊಳ್ಳಿ ಗೈಸ್, ವಿಡಿಯೋ ನೋಡಿಕೊಂಡು. ಇವಾಗ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಆಗಿದೆ. ಈಗ ಮುಚ್ಚೋಣ. ಒಂದು 2 ಮಿನಿಟ್ಸ್ ಅದು ಸಿಮ್ಮಲ್ಲಿ ಬೇಯಲಿ. ಗೈಸ್, ಇವಾಗ ನೋಡೋಣ ಆಗಿದೆ ಅಂತ. ನೋಡಿ, ಈ ಥರ ಸ್ವಲ್ಪ ಬೇಯಬೇಕು. ಇವಾಗ ಆಗಿದೆ ಇದು. ನಾನು ಕ್ಯಾರೆಟ್ ಯಾಕೆ ಲಾಸ್ಟಲ್ಲಿ ಸೇರಿಸ್ತೆ ಅಂತ ಹೇಳಿದ್ರೆ, ಬೀನ್ಸು ಮತ್ತು ಎಲೆಕೋಸನ್ನ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ಇದು ಕ್ಯಾರೆಟು ಹಾಗೆ ಸ್ವಲ್ಪ ಬೆಂದರೆ ಸಾಕು, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಆಗಿದೆ. ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ರೈಸ್ನ ಹಾಕಿದ್ದೀನಿ. ಇವಾಗ ಸಾಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಮತ್ತು ಚಿಲ್ಲಿ ಸಾಸ್ ಕೂಡ. ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ವಿನೆಗರ್ ಕೂಡ ಹಾಗೆ ಆ್ಯಡ್ ಮಾಡ್ಕೊಳ್ಳೋಣ.
ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಮೊದಲು ನಾನು ಹೇಳಲಿಲ್ಲ, ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಡ್ತೀನಿ. ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು ಗೈಸ್, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ತರಕಾರಿನ ಇದ್ದರೆ ಈ ಥರ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಇವಾಗ ನೋಡೋಣ ಆಗಿದೆ. ನೋಡಿ ಗೈಸ್, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಉದುದ್ರಾಗಿ ಅಂತ ನೋಡಿ. ಇವಾಗ ಫ್ರೈಡ್ ರೈಸ್ ಕೂಡ ಆಗಿದೆ. ಇಷ್ಟು ಬೇಗನೆ ಆಗುತ್ತೆ ಗೈಸ್, ನೀವು ಕೂಡ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದೀರಾ? ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಅಲ್ವಾ? ನನ್ನ ಫೇವ್ರೆಟ್. ಹೌದಾ? ಫೇವ್ರೇಟ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಪಾಪ ನಮ್ಮಮ್ಮ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಹೌದಾ? ಟ್ಯಾಲೆಂಟೆಡ್ ಬಿಡಿ ಹಾಕ್ಲಿಕ್ಕೆ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ನೀನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ನನಗೆ. ಓಕೆ. ಓಕೆನಾ? ಓಕೆ. ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ ಇವಾಗ. ನೋಡಿ ಗಾಯ್ಸ್, ಟೇಸ್ಟ್ ಮಾಡ್ತೀಯಲ್ಲ? ಯಸ್ 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 ಯಸ್. ಅದಕ್ಕೆ ನಾನು ಮಾಡಿದ್ದೀನಲ್ಲ, ಅದನ್ನ ಎಲ್ಲ ಫ್ರೆಂಡ್ಸ್ ಕೂಡ ನೋಡ್ಲಿ ಅಂತ ಇವಾಗ ನಾನು ಮಾಡಿದ್ದೀನಿ. ನಿನ್ಗೆ ಟೇಸ್ಟ್ ನೋಡ್ಬಿಟ್ಟು ಅಮ್ಮ ಹೇಗ್ ಮಾಡಿದ್ದಾರೆ ಅಂತ ಹೇಳ್ತೀಯಲ್ಲ? ಎಸ್. ಇವಾಗ ಇದಕ್ಕೆ ಹೀಗೆ ತಿನ್ಬಾರ್ದು, ಸಾಸ್ ಕೂಡ ಹಾಕೊಂಡು ತಿನ್ಬೇಕು. ಚೆನ್ನಾಗಿರುತ್ತೆ. ಟೇಸ್ಟ್ ಇರುತ್ತೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀಯಾ? ತಗೋ ಗೈಸ್, ಇವತ್ತಿನ ಲಾಗ್ ಹೇಗಿತ್ತು? ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.